ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನೀವು ಸತ್ತ ಮೇಲೂ ಬದುಕಬೇಕು ಅಂತಿದ್ರೆ ಅಧ್ಯಯನಕ್ಕೆ ಯೋಗ್ಯವಾದದನ್ನ ಬರೆಯಿರಿ. ಇಲ್ಲ ಬರೆಯುವಂತ ಯೋಗ್ಯ ಕೆಲಸ ಮಾಡಿ. ನಾನು ಒಂದು ಧರ್ಮವನ್ನ ನಂಬ್ತೀನಿ. ಅದು ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತೆಯನ್ನ ಹೇಳಿಕೊಡುತ್ತೆ. ರಾಷ್ಟ್ರೀಯತೆ ಉತ್ತುಂಗಕ್ಕೆ ಏರುವುದು ಯಾವಾಗ ಎಂದರೆ ನಾವೆಲ್ಲರೂ ಜಾತಿ, ಧರ್ಮ, ಜನಾಂಗಗಳನ್ನ ಮೀರಿ ಬೆಳೆದಾಗ ಮತ್ತು ಮಾನವೀಯತೆಗೆ ಸರ್ವೋಚ್ಚ ಸ್ಥಾನವನ್ನ ಕೊಟ್ಟಾಗ. ನಡೀರಿ ನೀವು ಇಲ್ಲಿಂದ. ಆಯ್ತಾಯ್ತು, ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಸಮಾಧಾನ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಆಯ್ತು. ಅದಕ್ಕೆ ಸ್ವಲ್ಪ ಹೊತ್ತು ತಡ್ಕೊ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಹೊತ್ತು. ಡಾಕ್ಟ್ರೇ, ಡಾಕ್ಟ್ರೇ, ಅಯ್ಯೋ ಬೀಗ ಹಾಕಿದೆ. ಅವರು ಮನೇಲಿದ್ದಾರೆ ಅನ್ಸುತ್ತೆ. ಆಯ್ತು, ಒಂದ್ ಸ್ವಲ್ಪ ಹೊತ್ತು, ಒಂದ್ ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ಕೊ. ಇದೇನ್ ಡಾಕ್ಟ್ರು ಬಂದ್ಬಿಡ್ತಾರೆ. ಅಮ್ಮ, ಅಮ್ಮ, ನೀವಿಬ್ರು ಅಲ್ಬೇಡಿ. ಅಪ್ಪ ಹೋಗಿದಾರಲ್ವಾ, ಡಾಕ್ಟ್ರನ್ನ ಕರ್ಕೊ ಬರ್ತಾರೆ. ಡಾಕ್ಟ್ರೇ, 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 ಬಾಗ್ಲು ತೆಗಿರಿ. ಡಾಕ್ಟ್ರೇ, ಡಾಕ್ಟ್ರೇ, ಯಾರಪ್ಪ ಡಾಕ್ಟ್ರೇ, ಇಷ್ಟೊತ್ತಲ್ಲಿ ಸ್ವಲ್ಪ ಬಾಗ್ಲು ತೆಗಿರಿ. ಡಾಕ್ಟ್ರೇ, ಡಾಕ್ಟ್ರೇ, ಹುಷಾರಿಲ್ಲ ಅನ್ಸುತ್ತೆ. ಅಯ್ಯೋ ಏನ್ ಮಾಡೋದೀಗ? ಡಾಕ್ಟ್ರೇ, 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 ಯಾರದು? ಹಾ, ಇವರು ಸುಬೇದಾರ್ ರಾಮ್ಜಿ ಸಕ್ಪಾಲ್. ಇಷ್ಟ ರಾತ್ರಿಯಲ್ಲಿ ಬಂದಿದ್ದಾರೆ. ಇವ್ರಿಗೆಲ್ಲ ಬ್ರಿಟಿಷ್ ಅವ್ರು ಕೊಟ್ಟಿರೋ ರ್ಯಾಂಕ್ ಇಂದ ತಲೆ ಕೆಟ್ಟಿದೆ. ಅವ್ರ ನೆರಳು ಸಹ ನಮ್ಮ ಮೇಲೆ ಬೀಳಕ್ ಬಿಡೋದಿಲ್ಲ. ಅಂಥದ್ರಲ್ಲಿ ಅವ್ರ ಸೇವೆ ಮಾಡ್ಬೇಕಾ? ಅಯ್ಯೋ ಬಿಟ್ಟಾಕೋ, ಬಂದ್ ಮಲ್ಕೋ. ಡಾಕ್ಟ್ರೇ, ಡಾಕ್ಟ್ರೇ, ಅವ್ರು ಇನ್ನೂ ಬಾಗ್ಲು ಬಡಿತಿದ್ದಾರೆ. ಬಡಿಲಿ ಬಿಡು. ಬಡ್ದು ಸುಸ್ತಾಗಿ ವಾಪಸ್ ಹೋಗ್ತಾನೆ. ಬೆಳಿಗ್ಗೆ ಬಂದ್ ಕೇಳಿದ್ರೆ ಏನ್ ಹೇಳಿ? ಸುಬೇದಾರ್ ಬೇರೆ. ಜೋರ್ ಮಳೆ ಇದ್ದಿದ್ರಿಂದ ಕೇಳಿಸಿಲ್ಲ ಅಂತ ಹೇಳೋ. ಸುಬೇದಾರ್ ಆದ್ರೇನಿವಾಗ ಅವನ್ ಜಾತಿ ಏನ್ ಬದಲಾಗ್ಲಿಲ್ವಲ್ಲ? ದಯಮಾಡಿ ಬಾಗ್ಲೆ ತೆಗಿರಿ. ಡಾಕ್ಟ್ರೇ, ನನ್ನ ಹೆಂಡತಿ ಗರ್ಭಿಣಿ, ಹೆರಿಗೆನೂ ಶುರುವಾಗಿದೆ. ಸತ್ತೋಗ್ತಾಳ ಅವಳು. ದಯವಿಟ್ಟು ಬಂದು ನನ್ನ ಹೆಂಡತಿ ಮಗುನ ಕಾಪಾಡಿ. ಅಯ್ಯೋ, ಅವ್ರು ಮುಟ್ಟಿರೋ ನೀರ್ನ ನಾವು ಮುಟ್ಟೋದು ಇಲ್ಲ. ನೀನ್ ಹೋಗೋರ್ ಮನೇಲಿ ಹೆರಿಗೆ ಮಾಡಿಸ್ತ್ಯಾ? ಸತ್ರೆ ಸಾಯ್ತಾಳೆ. ಬಂದ್ ಮಲ್ಕೋ. ಡಾಕ್ಟ್ರೇ, ದಯವಿಟ್ಟು ಬಾಗಿಲು ತೆಗಿರಿ. ಡಾಕ್ಟ್ರೇ, ಡಾಕ್ಟ್ರೇ, ಸುಲ್ಗಿತ್ತಿ, ಸುಲ್ಗಿತ್ತಿ. ಏನಾಗಲ್ಲ. ಬದುಕಲ್ಲ ನಾನು.
ತುಂಬಾ ನೋವಾಗ್ತಿದೆ ಅತ್ತೆ, ತುಂಬಾ ನೋವಾಗ್ತಿದೆ. ಅಯ್ಯೋ ಡಾಕ್ಟರ್ ಇನ್ನೂ ಬಂದಿಲ್ವಾ? ಇನ್ನೂ ಇಲ್ಲ. ಅಯ್ಯೋ ಹೋಗ್ ನೋಡಿ ಎಲ್ಲಿದ್ದಾರೆ ಅಂತ. ನಾನ್ ನೋಡ್ತೀನಿ. ಲಕ್ಷ್ಮಮ್ಮ, ಲಕ್ಷ್ಮಮ್ಮ ಬಾಗಿಲು ತೆಗೀರಿ. ಏನಾಯ್ತು ಸುಬೇದಾರ್ ಸಾಹೇಬ್ರೆ? ಲಕ್ಷ್ಮಮ್ಮ, ನನ್ನ ಹೆಂಡತಿಗೆ ಹೆರಿಗೆನೂ ಶುರುವಾಗಿದೆ. ಬಂದೆ ಬಂದೆ. ಬೇಗ ಬನ್ನಿ. ಅಪ್ಪ ಬೇಗ ಬನ್ನಿ, ಅಮ್ಮಂಗ್ ತುಂಬಾ ನೋವಾಗ್ತಿದೆ. ನಡಿ ನಡಿ ಮಗನೆ, ಬೇಗ ಲಕ್ಷ್ಮಮ್ಮ. ಲಕ್ಷ್ಮಮ್ಮ ಬನ್ನಿ. ಮೀರಾ, ಡಾಕ್ಟ್ರಮ್ಮ ಬರ್ಲಿಲ್ವಾ? ಇಲ್ಲ, ಲಕ್ಷ್ಮಮ್ಮ ಬಂದಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗು. ಲಕ್ಷ್ಮಮ್ಮ ಒಳಗ್ ಬಾ. ಯಾಕೋ ಏನು ಸರಿ ಕಾಣ್ತಿಲ್ಲ, ನಡೀರಿ ಬೇಗ. ದೇವ್ರೆ ಕಾಪಾಡಪ್ಪ. ಈಗಾಗಲೇ 8 ಮಕ್ಕಳನ್ನ ಕರ್ಕೊಂಡ್ ಬಿಟ್ಟಿದೀಯ. ಇದು 14ನೇದು. ಇದನ್ನ ಬದುಕೋದಕ್ ಬಿಡು. ಸುಬೇದಾರ್ ಸಾಹೇಬ್ರೆ, ನಿಮ್ ಹೆಂಡತಿ ಪರಿಸ್ಥಿತಿ ಚೂರು ಸರಿ ಇಲ್ಲ. ತಾಯಿ ಮಗು ತುಂಬಾ ತೊಂದರೆಯಲ್ಲಿದ್ದಾರೆ. ಬೇಗ ಡಾಕ್ಟರ್ನ ಕರ್ಕೊಂಡು ಬನ್ನಿ. ನಾನು ಅಲ್ಲಿಗೆ ಹೋಗಿದ್ದೆ, ತುಂಬಾ ಸರಿ ಬಾಗಿಲು ಪಡೆದೆ, ಯಾರೂ ತೆಗ್ದಿಲ್ಲ. ಲಕ್ಷ್ಮಮ್ಮ, ನೀವೇ ಹೇಗಾದ್ರೂ ಮಾಡಿ ಕಾಪಾಡಿ. ಆಯ್ತಾಯ್ತು. ಆಯ್ತು ಆಯ್ತು ಆಯ್ತು, ಸಮಾಧಾನ. ನೋಡು ಅವ್ರು ಬಂದಿದಾರಲ್ಲ, ಸಮಾಧಾನವಾ? ಆಗೋಯ್ತು. ಸಮಾಧಾನ. ಹೋತು. ಆಯ್ತು ಆಯ್ತು. ಇದೇನಿದು? ಇವನು ಬರ್ತಿದ್ದ ಹಾಗೆ ಎಲ್ಲ ಶಾಂತವಾಗೋಯ್ತು. ಸುಬೇದಾರ್ ಸಾಹೇಬ್ರೆ, ಸಿಹಿ ಹಂಚಿ, ಗಂಡ್ಮಗು ಆಗಿದೆ. ಎಲ್ಲ ಸರಿ ಆಯ್ತು, ಏನು ತೊಂದರೆ ಇಲ್ಲ. ನಿಮ್ಗೊಬ್ಬ ತಮ್ಮ ಹುಟ್ಟಿದಾನೆ. ಅವನು ಬರ್ತಿದ್ದ ಹಾಗೆ ಮಳೆ, ಬಿರುಗಾಳಿ ಎಲ್ಲ ನಿಂತೋಯ್ತು. ಅಲ್ಲಲ್ಲಲ್ಲೇ ಮುದ್ದು ಕಂದ. ನಾನ್ ಮೊದ್ಲೇ ಇವನ್ಗೊಂದು ಹೆಸರು ಗೊತ್ತು ಮಾಡಿದ್ದೀನಿ. ಇಷ್ಟೊಂದು ಹೋರಾಟ ಮಾಡಿ ಹೊರಗೆ ಬಂದಿದ್ದಾನಲ್ಲ, ಅದಕ್ಕೆ ಇವನ್ ಭೀಮಾಬಾಯಿ ಮಗ ಭೀಮಾ. ನನಗ್ ಕೊಡಿ ಇಲ್ಲಿ, ನಾನು ಇವನಿಗೆ ಕೇಳ್ಬೇಕು. ಇವನು ಬರ್ತಿದ್ದ ಹಾಗೆ ಎಲ್ಲ ಹೇಗ್ ಶಾಂತವಾಯ್ತು ಅಂತ.
ರಾಮ್ಜಿ 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 ಈಗಷ್ಟೇ ಹುಟ್ಟಿರೋ ಮಗುನ ಹೊರಗೆ ಕರ್ಕೊಂಡು ಹೋಗ್ಬಾರ್ದು. ಜಗತ್ತನ್ನ ನೋಡು, ನೋಡು ಈ ಜಗತ್ತನ್ನ. ಅರ್ಧ ರಾತ್ರಿಲಿ ಜಗತ್ತನ್ನ ತೋರಿಸ್ತಾ ಇದ್ದೀರಾ? ಕತ್ಲಲ್ಲಿ ಏನ್ ನೋಡ್ತಾನೆ ಅವನ್ ರಾಮ್ಜಿ? ಬೆಳಕನ್ನ. ಎಷ್ಟೇ ಕತ್ಲು ತುಂಬಿದ್ರು ಅದಕ್ಕೊಂದು ಕಾಲ ಬರುತ್ತೆ, ಅದು ಕರಗಲೇಬೇಕು. ಇಷ್ಟೊಂದು ಕಷ್ಟಪಟ್ಟು ಭೂಮಿಗೆ ಬಂದಿದ್ಯಾ, ಈಗ ಕತ್ಲು ಕರಗತ್ತೆ, ಬೆಳಕು ಮೂಡುತ್ತೆ, ಪೂರ್ವದಿಂದ ಹೊಸ ಬೆಳಕು ಬೀರೋಕೆ ಪ್ರಾರಂಭ ಆಗುತ್ತೆ. ಜನರಿಗೆ ನೀ ದೇವರೋ, ಜಗ ಹೇಳಿದೆ ಜೈ ಭೀಮರ. ಕಬೀರ ಹೇಳ್ತಾನೆ, ನಾವು ಹುಟ್ಟಿದಾಗ ಜಗತ್ತು ನಗುತ್ತೆ, ನಾವಳ್ತೀವಿ. ಉತ್ತಮ ಕೆಲಸ ಮಾಡ್ತಾನೆ ಹೋಗು, ನಾವು ಸತ್ತಾಗ ಇಡೀ ಜಗತ್ತೇ ಅಳುತ್ತೆ. ರಾಮ್ಜಿ ಏನ್ ಮಾಡ್ತಿದ್ದೀರಾ ನೀವು? ಶಾಂತವಾಗಿರಿ, ಮಗು ನಿದ್ದೆ ಮಾಡ್ಲಿ. ಯಾಕೆ? ಮಗು ಹೊಟ್ಟೆಲಿದ್ದಾಗ್ಲೇ ಮಾತು ಕೇಳಿಸ್ಕೊಳ್ಳುತ್ತಂತೆ, ಮತ್ತೆ ಕಲಿಯೋದನ್ನ ಕೇಳಿಸ್ಕೊಳ್ಳೋದನ್ನ ಯಾಕೆ ನಿಲ್ಲಿಸ್ಬೇಕು? ಒಳ್ಳೆ ಮಾತು ಕೇಳೋದ್ರಿಂದ ಒಳ್ಳೆ ಸಂಸ್ಕಾರ ಬೆಳೆಯುತ್ತೆ. ಈಗ ಕೇಳೋದ್ರಿಂದನೇ ಮುಂದೆ ಒಳ್ಳೆ ಸಂಸ್ಕಾರ ಕಲಿತಾನೆ. ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಒಂದೇ ದಿನದಲ್ಲಿ ಮಹಾಜ್ಞಾನಿ ಮಾಡ್ಬೇಕು ಅಂತನಾ? ಯಾಕಾಗ್ಬಾರ್ದು ಅಂತೀನಿ. ಜ್ಞಾನ ಎಲ್ಲದಕ್ಕಿಂತ ದೊಡ್ಡದು. ನಾನ್ ಭೀಮಂಗೆ ಜ್ಞಾನ ಕೊಡಕ್ಕೆ ಹಿಂಜರಿಯಲ್ಲ. ನೋಡ್ತಾ ಇರಿ, ಮುಂದೆ ನಮ್ ಭೀಮ ದೊಡ್ಡ ಜ್ಞಾನಿನೇ ಆಗ್ತಾನೆ. ಇರಿ, ಈಗಲ್ಲ. ಬೆಳಿಗ್ಗೆನೆ ಎದ್ದು ಗಿಲ್ಲಿ ದಾಂಡ್ ಹಾಡಕ್ ಹೋಗಿದ್ರಾ? ಲಾಡು ಮಾಡಾಗಿದೆ, ಹಂಚೋದಕ್ಕೆ ಯಾರು ಹೋಗ್ತೀರಾ? ನಾನು ಹೋಗ್ತೀನಿ ಲಾಡು ಹಂಚಕ್ಕೆ. ಹಂಚಾದ್ಮೇಲೆ ನಂಗೂ ಸಿಗುತ್ತಲ್ವಾ? ಎಲ್ರಿಗೂ ಸಿಗುತ್ತೆ. ತಗೊಂಡ್ ಹೋಗು. ಇಲ್ಲಿ ಕೇಳಿ, ಈಗ ಈ ಲಾಡುನ ಹೇಗೆ ಹಂಚ್ತೀರಾ? ಇನ್ ಹೇಗಪ್ಪ? ಇಲ್ಲೆಷ್ಟ್ ಮನೆ ಇದೆಯೋ ಅಷ್ಟ್ ಮನೆಗೂ ಲಾಡು ಕೊಟ್ಟು ಬರ್ತೀವಿ. ನಾನ್ ನಿಮಗೆ ಹೇಳ್ತೀನಿ, ಇಲ್ಲಿ ಯಾರ ಮನೆ ಕೊಡಬೇಕು ಮತ್ತೆ ಯಾರ ಮನೆ ಕೊಡಬಾರ್ದು ಅಂತ. ಮತ್ತೆ ಆ ವಿಲಾಸ್ಗಂತೂ ಕೊಡಕ್ಕೆ ಹೋಗ್ಬೇಡಿ. ಆದ್ರೆ ಅಪ್ಪ, ಎಲ್ಲಾರ ಮನೆಗೂ ಯಾಕೆ ಲಾಡು ಕೊಡ್ಬಾರ್ದು? ಈಗ ಹೇಳಿ, ನಿಮಗೆ ತಿಂಡಿನಲ್ಲಿ ಏನಿಷ್ಟ ಅಂತ? ಸಿಹಿ. ಮತ್ ನಿನಗೆ? ನನಗ್ ಖಾರ ಇಷ್ಟ. ನೋಡಿದ್ರಾ, ಉತ್ತರ ಸಿಕ್ಬಿಡ್ತು. ಯಾರ ಮನೆಯಲ್ಲಿ ಸಿಹಿ ಇಷ್ಟಪಡ್ತಾರೋ ಅವ್ರ ಮನೆಗೆ ಲಾಡು ಕೊಡೋಣ, ಸರಿನಾ? ಹೊರಡಿ. ಏನಿದು? ನನಗಿಷ್ಟ ಇಲ್ಲ. ಖುಷಿಯಾಗಿರೋ ಮಕ್ಕಳಿಗೆ ಬೇರೆಯವ್ರ ನಡವಳಿಕೆಯಿಂದ ಬೇಜಾರಾಗೋದಿಷ್ಟ ಇಲ್ಲ. ಮಕ್ಕಳು ಕೊಡೋ ಸಿಹಿನ ಕೆಲವರು ಬೇಡ ಅನ್ಬೋದು. ನಮ್ಮನೆಗೆ ತಮ್ಮ ಬಂದಿದ್ದಾನೆ.
ತಮ್ಮ ಬಂದಿದ್ದಾನೆ, ಲಾಡು ತಗೊಳ್ಳಿ. ನಡಿ ನಡಿಯೋ. ನಮ್ಮನೆಗೆ ಹೊಸ ಪಾಪು ಬಂದಿದೆ. ನಡಿಯೋ. ಅಣ್ಣ, ಆ ಹುಡುಗ ಅವಾಗ್ಲಿಂದ ನಮ್ಮನ್ನ ನೋಡ್ತಾನೆ ಇದ್ದಾನೆ. ಅವನಿಗೂ ಒಂದ್ ಲಾಡು ಕೊಡೋಣ? ಬೇಡ, ಅಪ್ಪ ಹೇಳಿದಾರಲ್ವಾ ಯಾರಿಗೆ ಕೊಡ್ಬೇಕು ಯಾರಿಗೆ ಕೊಡಬಾರ್ದು ಅಂತ. ಅವನ್ ಚಿಕ್ಕ ಹುಡುಗ, ಅವನಿಗೆ ಒಂದ್ ಲಾಡು ಕೊಟ್ರೆ ಏನಾಗುತ್ತೆ? ಅವನ್ ಹೇಗಿದ್ರು ಮನೆಯಿಂದ ಹೊರಗೆ ಇದ್ದಾನೆ. ಅಯ್ಯಯ್ಯೋ, ಅವನ್ ಮೇಲೆ ಯಾಕೆ ನೀರ್ ಸುರ್ದೆ? ಇವನ್ ತಲೆಯಲ್ಲಿ ಸಗಣಿ ತುಂಬಿದೆ. ಇವನ್ ಕೈಯಲ್ಲಿ ಲಾಡು ಇಸ್ಕೊಂಡ್ ತಿಂತಾ ಇದ್ದಾನೆ. ನಮ್ ಜಾತಿ ಧರ್ಮನೇ ಕೆಡಿಸ್ಬಿಡ್ತಾನೆ. ನಾನ್ ಹೇಳಿರ್ಲಿಲ್ವಾ ಅವನ್ ಕೈಯಿಂದ ಏನು ತಗೋಬೇಡ ಅಂತ? ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಅಮ್ಮ ನಿಮ್ಮನ್ನ ಹುಡುಕ್ತಿದ್ದಾಳೆ. ಬೇಗ ಹೋಗಿ, ಹೊರಡಿ ಬೇಗ. ಎಂಥ ವಿಚಿತ್ರ ಅಲ್ವಾ? ಎದುರಿಗೆ ಸಿಕ್ಕಿದ್ರೆ ಸೆಲ್ಯೂಟ್ ಮಾಡ್ತೀರಾ, ಆದ್ರೆ ನಿಮ್ಮ ಮಕ್ಕಳಿಗೆ ಅವ್ರ ಮನೆ ಸಿಹಿ ತಿನ್ನೋದಕ್ಕೆ ಮಾತ್ರ ಬಿಡಲ್ಲ. ಇದೆಂಥ ಸಂಸ್ಕೃತಿ ನಿಮ್ದು? ನೋಡು, ಕೆಲಸದಲ್ಲಿ ನಮ್ಗಿಂತ ಅವನು ಮೇಲ್ದರ್ಜೆಯಲ್ಲಿದ್ದಾನೆ, ಆದ್ರೆ ಸಮಾಜದಲ್ಲಿ ನಾವು ಅವನಿಗಿಂತ ಮೇಲ್ವರ್ಗದಲ್ಲಿದ್ದೀವಿ. ನನ್ನ ಹೆಂಡತಿ ಮಾಡಿದ್ದು ಸರಿ ಇದೆ, ಮತ್ತೆ ನಾನ್ ಮಾಡಿದ್ದು ಸರಿಯಾಗೇ ಇದೆ, ಗೊತ್ತಾಯ್ತಾ? ಒಳ್ಳೆ ಸುದ್ದಿ, ಒಳ್ಳೆ ಸುದ್ದಿ. ಇಲ್ಲೊಂದು ಕೊಡಿ. ತಗೊಳ್ಳಿ ತಗೊಳ್ಳಿ. ನನ್ಗೊಂದು. ಒಂದೇ ಯಾಕೆ, ಎರಡೆರಡು ತಗೊಳ್ಳಿ. ತಗೊಳ್ಳಿ, ನಾಚ್ಕೋಬೇಡಿ. ತಗೋ. ಓ ರಾಮ್ಜಿ ಅಣ್ಣ, ರಾಮ್ಜಿ ಅಣ್ಣ. ಹಾ, ಏನಾಯ್ತಪ್ಪ? ಇದನ್ನ ನೋಡಿದ್ರ ನೀವು? ಮೇಜರ್ ಸಾಹೇಬ್ರಿಂದ ಲೆಟರ್ ಬಂದಿದೆ. ಏನ್ ಬರ್ದಿದೆ ಅಂತ ಓದ್ ನೋಡಿ. ಕೊಡಿಲಿ. ಹಾಗಾದ್ರೆ ಆ ಸುದ್ದಿ ಸುಳ್ಳಲ್ಲ, ನಿಜಾನೆ. ಇನ್ನು ಮುಂದೆ ಬ್ರಿಟಿಷರ ಸೈನ್ಯದಲ್ಲಿ ನಮ್ ಜಾತಿಯವ್ರನ್ನ ಸೇರಿಸ್ಕೊಳ್ಳಲ್ವಂತೆ. ಆದ್ರೆ ಯಾಕೆ? ಈಗಾಗ್ಲೇ ಕೆಲಸ ಮಾಡ್ತಿದ್ರೆ ಅವ್ರನ್ನೂ ತೆಗ್ದಾಕ್ತಾರಂತೆ. ಆದ್ರೆ ಸುಬೇದರ್ ಸಾಹೇಬ್ರೆ, ಇದು ಹೇಗ್ ಸಾಧ್ಯ? ನನಗನ್ಸುತ್ತೆ ಮೇಜರ್ ಸಾಹೇಬ್ರ ಹತ್ರ ಇದ್ರ ಬಗ್ಗೆ ಮಾತಾಡಲೇಬೇಕು. ಸರ್ಕಾರಕ್ಕೆ ಅದರದ್ದೇ ಆದ ಪಾಲಿಸೀಸ್ ಇರುತ್ತೆ, ಸಮಸ್ಯೆಗಳಿರುತ್ತೆ. ಸರ್ಕಾರ ನಡೆಸೋದಕ್ಕಾಗಿ ಕೆಲವು ಸಲ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಸಾಹೇಬ್ರೆ, ನಾನಿಲ್ಲಿ ಹೋರಾಡಕ್ ಬಂದಿದ್ದೆ, ಆದ್ರೆ ನಿಮ್ಗನ್ಸಿದ್ದು
ನಾನು ಹೋರಾಡೋದಕ್ಕಿಂತ ಹೆಚ್ಚಾಗಿ ಕಂಟೋನ್ಮೆಂಟ್ ಮಕ್ಕಳಿಗೆ ಚೆನ್ನಾಗಿ ಪಾಠ ಮಾಡ್ಬೋದು ಅಂತ. ಅದಕ್ಕೆ ಕಂಪನಿ ಸರ್ಕಾರ ನನ್ನ ಟೀಚರ್ ಟ್ರೈನಿಂಗ್ಗೆ ಪುಣೆ ಕಳಿಸ್ತು, ಮತ್ತೆ ಸ್ಕೂಲ್ ಹೆಡ್ ಮಾಸ್ಟರ್ನಾಗೂ ಮಾಡ್ತು. ಅಲ್ಲಿ ತನಕ ನನ್ನ ಜಾತಿ ಯಾರಿಗೂ ಯಾವ ಸಮಸ್ಯೆನೂ ಮಾಡಲಿಲ್ಲ. ಆದ್ರೆ ಇವಾಗೇನಾಯ್ತು? ನಮ್ಮಿಂದ ನಮ್ಮ ಹಕ್ಕನ್ನ ಕಿತ್ಕೋತಾ ಇದ್ದೀರಾ ಸಾಹೇಬ್ರೆ. ಅದು ಯಾವುದೇ ತಪ್ಪಿಲ್ದಿದ್ರು ಒಳ್ಳೇದೇ ಆಯ್ತು. ಕೊನೆಗೂ ಈ ಪರಂಗಿ ಸರ್ಕಾರಕ್ಕೆ ಬುದ್ಧಿ ಬಂತು. ಇನ್ನು ಒಬ್ಬೊಬ್ರೆ ಈ ಕೆಲಸದಿಂದ ರಿಟೈರ್ ಆಗ್ತಾರೆ. ಹೊಸದಾಗಿ ಆ ಜಾತಿಯವ್ರನ್ನ ಇನ್ನು ಸೇರಿಸ್ಕೊಳ್ಳೋದಿಲ್ಲ. ಸದ್ಯ ಅವ್ರಿಗೆ ಸೆಲ್ಯೂಟ್ ಮಾಡೋ ಕೆಲಸ ತಪ್ತು. ನಿಜವಾಗ್ಲು ನನ್ನ ಮೈಯೆಲ್ಲ ಕುದಿತಾ ಇತ್ತು. ನನ್ನ ಕೈನೇ ಕತ್ತರಿಸ್ಕೊಳ್ಳೋ ಅಷ್ಟು ಕೋಪ ಬರ್ತಿತ್ತು. ಆದ್ರೆ ಏನ್ ಮಾಡ್ಲಿ, ಹೊಟ್ಟೆ ಪಾಡಲ್ವಾ? ಹೋದ್ರೆ ಮುಂದೆ ನಮ್ಮೆಲ್ಲರ ಗತಿ ಏನು? ಅಂದ್ರೆ ಹೆಣ್ಮಕ್ಳು ಮದ್ವೆ ಮಾಡ್ಬೇಕು, ಗಂಡ್ಮಕ್ಳ ಜವಾಬ್ದಾರಿ ಇದೆ. ಭೀಮನ್ ಬೇರೆ ಓದಿಸ್ಬೇಕು ಅಂತಿದ್ದೀರಾ ನೀವು. ಆದ್ರೆ ಅವನಿನ್ನೂ ಪುಟ್ಟ ಮಗು. ನಾವ್ ಹೇಗಿದನ್ನೆಲ್ಲ ಸಂಭಾಳಿಸೋದು? ಈ ಯೂನಿಫಾರ್ಮ್ ಇದ್ದಾಗ ದುಡಿಯೋ ತಾಕತ್ತಿತ್ತು. ಈಗ ಈ ಯೂನಿಫಾರ್ಮ್ ಇಲ್ಲ ಅಂದ್ರೂ ಅದೇ ತಾಕತ್ತಿರುತ್ತೆ. ನನ್ನ ಕತೆ ಬಿಡು. ಇನ್ನೂ ಸರ್ವೀಸಲ್ಲಿರುವಂಥವ್ರನ್ನೆಲ್ಲ ಬಲವಂತವಾಗಿ ಕೆಲಸದಿಂದ ತೆಗೆದಾಕ್ತಿದ್ದಾರೆ. ಅದ್ಯಾಕೆ? ಹೊಸ ನಿಯಮ ಬಂದಿದೆ. ಇನ್ಮೇಲೆ ನಮ್ಮ ಜಾತಿಯವರು ಸೈನ್ಯದಲ್ಲಿ ಇರೋದಿಲ್ಲ. ನಾವೀಗ ಯೋಚನೆ ಮಾಡಬೇಕಾಗಿರೋದು ನಮ್ಮ ಜಾತಿ ಮಕ್ಕಳ ಭವಿಷ್ಯ ಏನಾಗುತ್ತೆ ಅನ್ನೋದು. ನಂಗೆ ಭಯ ಆಗ್ತಿದೆ. ನಿನ್ ತಾಯಿ ಚಿಂತೆ ಸರಿಯಾಗೇ ಇದೆ. ಚಿಂತೆ ಯಾವಾಗ ಚಿತೆ ತರ ಸುಡಕ್ ಬರುತ್ತೋ ಆಗ ಚಿಂತನೆ ಮಾಡಬೇಕು. ಚಿಂತನೆಗಿರೋ ಒಳ್ಳೆ ಉಪಾಯ ಯಾವುದು ಗೊತ್ತಾ? ತುಕಾರಾಮರ ಭಜನೆ, ಸಂತ ಕಬೀರರ ದೋಹೆ. ಲೋಹದ ಗುಣವೊಂದಾದರೂ ತಳೆಯುವ ಗುಣರೂಪಕ್ಕೆ ಅನುಸಾರ ಕತ್ತಿಯು ಕಡಿದರೆ ಸೂಜಿಯು ಬೆಸೆವುದು ಎಂದನು ಸಂತ ಕಬೀರ. ಎಲ್ಲ ಕಡೆ ಅಸಮಾನತೆ ತಾಂಡವವಾಡುತ್ತಿದ್ದ ಕಾಲದಲ್ಲಿ ಹುಟ್ಟಿದ ಭೀಮ್ರಾವ್ ಪ್ರಶ್ನೆ ಕೇಳುವಷ್ಟು ಎತ್ತರಕ್ಕೆ ಬೆಳೆದು ನಿಂತ. ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ. ಮಣ್ಣೆಂದಿತು ಕುಂಬಾರನೆ ನನ್ನನ್ನು ತುಳಿದೇನೋ ಬರುವುದು ನೋಡ ಆ ದಿನ ತುಳಿವೆನು ನಿನ್ನನು ನಾ.
ಜಾತಿ ಸಾಧುವನು ಕೇಳದೆ ಕೇಳುತ್ತಮ್ಮ ನೀ ಜ್ಞಾನ ಕಟ್ಟು ಬೆಲೆಯ ತಲವಾರಿಗೆ ಒರೆಯ ಹೊಳಪದೆ ಕಣ್ಣ ಓದಿ ಓದಿ ಜಗಾಳಿತೋ ಪಂಡಿತರಾದವರಿಲ್ಲೂ ಪ್ರೇಮದ ಎರಡೇ ಅಕ್ಷರ ತಿಳಿದವ ಪಂಡಿತನೆಲ್ಲೂ ಮಗನೇ, ಮನೆಗೆ ಹೋಗು. ನಿನ್ನ ತಯಾರಿ ಮಾಡಕ್ಕೆ ಅಮ್ಮನಿಗೆ ಹೇಳು, ಆಯ್ತಾ? ಇವತ್ತು ಈ ಊರಲ್ಲಿ ನಮ್ಮ ಕೊನೆ ದಿನ. ನಾನಿವತ್ತು ನಿಮ್ಮನ್ನೆಲ್ಲ ಊರು ಸುತ್ತಾಡ್ಸ್ಕೊಂಡ್ಬರ್ತೀನಿ. ನಡಿ. ವಿಧಿ ಆಟ ಹೇಗಿದೆ ನೋಡು. ಎಷ್ಟು ವರ್ಷ ಈ ಮನೇಲಿ ಕಳೆದಿದ್ದೀವಿ. ಈಗ ಈ ಮನೆನ ಬಿಟ್ಟು ಹೋಗ್ಬೇಕಾಗಿದೆ. ಅದ್ಕೆ ಈ ಮನೇಲಿರೋ ಋಣ ನಮ್ಮ ಹಣೆಯಲ್ಲಿ ಬರ್ದಿರೋದು ಇಷ್ಟೇ ಅನ್ಸುತ್ತೆ. ಅದೇ ಎಲ್ಲಿ ಹೋಗೋದು, ಏನ್ ಮಾಡೋದು? ನಿಮ್ಮ ಅಣ್ಣ ಹೇಳ್ತಿದ್ರು ಸರ್ಕಾರದಿಂದ ದಾಬೋಲಿಲಿ ರಿಟೈರ್ ಆದವ್ರಿಗೆ ಮನೆ ಕೊಡ್ತಾರೆ ಅಂತ. ನೋಡೋಣ. ನಾನು ಬರಲಾ? ನನ್ನಿಂದ ನಿಮ್ಗೇನಾದ್ರೂ ನೋವಾಗಿದ್ರೆ ನನ್ನ ಕ್ಷಮಿಸ್ಬಿಡಿ. ಅಮ್ಮ ಅಮ್ಮ, ನನ್ನ ಬೇಗ ತಯಾರಿ ಮಾಡು. ಅಪ್ಪನ ಜೊತೆ ಸುತ್ತಾಡಕ್ ಹೋಗ್ಬೇಕು. ಸರಿ, ತಯಾರಿ ಆಯ್ತು, ನಡಿ ಹೋಗು. ತಯಾರಿ ಮಾಡೋ ರೀತಿನ ಇದು? ಸ್ವಲ್ಪ ಚೆನ್ನಾಗೆ ತಯಾರಿ ಮಾಡ್ಬೋದಲ್ವಾ? ಎಲ್ಲ ಬಟ್ಟೆನೂ ಪೆಟ್ಕೆಲ್ ಮಡ್ಚಿಟ್ಟಾಗಿದೆ, ಮತ್ತೆ ತೆಗಿಬೇಕಾಗತ್ತೆ. ಅಯ್ಯೋ, ಅದೇನ್ ಕಷ್ಟನಾ? ತೆಗಿ ಆಚೆ. ಒಳ್ಳೆ ಬಟ್ಟೆ ಹಾಕವನ್ಗೆ. ಬಾಲ, ಆನಂದ್, ಮಂಜುಳಾ, ತುಳಸಿ, ನಡೀರಿ. ಎಲ್ರೂ ಊರು ಸುತ್ತಾಡ್ಸ್ಕೊಂಡ್ ಬರ್ತೀನಿ. ಎಲ್ರೂ ಕರ್ಕೊಂಡು ಹೋಗ್ಬಿಟ್ರೆ ಇಲ್ಲಿ ಸಾಮಾನ್ ಜೋಡ್ಸೋದು ಯಾರು? ನಾನು ಒಬ್ಳೇನಾ? ನನಗ್ ಬೇರೆ ಮೈ ಹುಷಾರಿಲ್ಲ. ಹೌದಪ್ಪ, ಸಾಮಾನ್ ಜೋಡ್ಸೋದಿದೆ. ನೀವು ಭೀಮನ್ ಕರ್ಕೊಂಡು ಹೋಗಿ, ನಾವಿಲ್ಲಿ ಕೆಲಸ ಮಾಡ್ತೀವಿ. ಸರಿ, ಹಾಗಾದ್ರೆ ಹಾ. ನಿಮ್ಗೆಲ್ಲ ಏನಾದ್ರೂ ತಿನ್ನೋದಕ್ ತರ್ಲಾ? ಮೀರಾ, ಇವತ್ತು ಯಾರು ಏನ್ ಬೇಕಾದ್ರೂ ಕೇಳಿ, ತಂದ್ಕೊಡ್ತೀನಿ ನಾನು. ಅಪ್ಪ, ಆ? ಹೋಗಣ್ವಾ? ಇಲ್ಬಾ. ಅಪ್ಪ, ನಾನು ಹೆಂಗ್ ಕಾಣ್ತೀನಿ ಅಂತ ಕನ್ನಡಿಲಿ ನೋಡ್ಕೊಂಬರ್ಲಾ? ಹೋಗ್ ನೋಡ್ಕೋ, ಓಡು. ನಮ್ಮ ಭೀಮ ಅತಿ ಸುಂದರ. ನನ್ ಮುದ್ದು ಅಳಿಯನ್ಗೆ ಹೊರಗಡೆ ಯಾರ್ ಕೆಟ್ಟ ಕಣ್ಣು ಬೀಳ್ಬಾರ್ದು. ನೀವು ಭೀವಾನ ಯಾಕೆ ಯಾವಾಗ್ಲೂ ಹೀಗೆ ತಯಾರಿ ಮಾಡ್ಕೊಂಡೆ ಹೊರಗಡೆ ಕರ್ಕೊಂಡು ಹೋಗ್ತೀರಾ? ಯಾಕಂದ್ರೆ ಮನೆಯಿಂದ ಆಚೆ ಹೋಗ್ತಿದ್ದಂಗೆನೆ ನೋಡೋರೆಲ್ಲ ಇವನು ಯಾವ ಜಾತಿಯವನು ಅಂತ
ಹಾಕೊಳ್ಳೋ ಬಟ್ಟೆಯಿಂದ ಅಳಿತಾರೆ. ನನಗೆ ನನ್ನ ಜಾತಿನ, ನನ್ನ ಕುಲನ ಹೇಳ್ಕೊಳ್ಳೋದ್ರಲ್ಲಿ ಯಾವ ಅವಮಾನನೂ ಇಲ್ಲ. ಆದ್ರೆ ಒಂದು ವಿಷಯಕ್ಕೆ ನಿಜವಾಗ್ಲೂ ನಂಗೆ ಬೇಜಾರಾಗುತ್ತೆ. ಯಾರಾದ್ರೂ ನಮ್ಮ ಮಗ ಭೀಮಂಗೆ ಜಾತಿಯ ಹೆಸರಲ್ಲಿ ದೂರ ಮಾಡ್ತಾರೇನೋ ಅಂತ. ಆ ಒಂದು ಕೆಟ್ಟ ನಡೆ ಅವನ ಮೇಲೆ ಪರಿಣಾಮ ಬೀರುತ್ತೆ, ದುಃಖನೂ ಆಗತ್ತೆ. ಅವನ ಮೇಲೆ ಅವನಿಗೇನೆ ಕೀಳರ್ಮೆ ಮೂಡುತ್ತೆ. ನಂಗಿರೋದು ಒಂದೇ ಆಸೆ, ನಮ್ ಭೀಮ ಈ ಕೀಳು ಅನ್ನೋ ಭಾವನೆಯಲ್ಲಿ ಬೆಳಿಲೇಬಾರ್ದು. ಅಪ್ಪ ಹೋಗೋಣ. ಈ ಕೋಲು, ಈ ಪುಸ್ತಕ ಯಾಕೆ ತಂದಿದ್ಯಾ? ಅಪ್ಪ ನಂಗಿದು ಇಷ್ಟವಾದ ಪುಸ್ತಕ. ಒಳ್ಳೆ ಬಟ್ಟೆ ಜೊತೆ ಒಳ್ಳೆ ಪುಸ್ತಕ ಇರಲೇಬೇಕಲ್ವಾ? ಹಾ ಹಾ, ಯಾಕಿಲ್ಲ? ಅಂದಾಗೆ ಇದು ಅದೇ ಪುಸ್ತಕ ಅಲ್ವಾ? ಅಲ್ಲಿ ನಮ್ ಭೀಮ್ರಾವ್ ಸಾಹೇಬ್ರು ಅಜ್ಜಿ ಕೊಟ್ಟಿದ್ ಬೆಳ್ಳಿ ಲಾಕೆಟ್ನ ಕೊಟ್ಬಿಟ್ಟು ಬಂದಿದ್ದು. ಈ ಪುಸ್ತಕ ನಂಗೆ ಕೊಡ್ತೀರಾ? ಮೊದಲು ದುಡ್ಡು ಕೊಡಪ್ಪ, ಆಮೇಲೆ ಪುಸ್ತಕ ಸಿಗತ್ತೆ. ಇದರಿಂದ ಪುಸ್ತಕ ಅಲ್ಲ, ಮಿಠಾಯಿ ಸಿಗತ್ತೆ. ಹೋಗಿ ತಿನ್ನು. ಪುಸ್ತಕ ಓದೋ ವಯಸ್ಸಲ್ಲ ನಿಂದು, ಹೋಗೋ. ಇದನ್ ಕೊಟ್ರೆ ಪುಸ್ತಕ ಕೊಡ್ತೀರಾ? ನಡಿ, ಪುಸ್ತಕ ನಿಂತೆ ತಗೊಂಡು ಹೋಗು. ಅಪ್ಪ ಇನ್ನೊಂದು ಕೊಡಿಸ್ತಾರಲ್ವಾ? ನಡಿ. ಅಬ್ಬಾ ದೇವ್ರೆ, ಬಾಲ ನಿಂಗ್ ನೆನ್ಪಿದೆ ಅಲ್ವಾ? ಈ ಹುಡ್ಗ ಮತ್ತೆ ಪುಸ್ತಕ ವಾಪಸ್ ಕೊಡ್ಲೇ ಇಲ್ಲ. ಮತ್ ಅಜ್ಜಿ ಕೊಟ್ಟಿದ್ ಬೆಳ್ಳಿ ಲಾಕೆಟ್ ಈ ಪುಸ್ತಕದ ಬದಲಾಗಿ ಹೊರಟೆ ಹೋಯ್ತು. ಬೆಳ್ಳಿ ಲಾಕೆಟ್ ಇದನ್ನೆಲ್ಲ ಕಳ್ಸ್ಕೊಡುತ್ತಾ? ಇದರಿಂದ ತುಂಬಾ ಕಲ್ತ್ಬಿಟ್ಟಿದೀನಿ. ಇದು ವಿಜ್ಞಾನದ ಪುಸ್ತಕ. ಇದ್ರಲ್ಲಿ ಹೇಳಿದ್ದಾರೆ ಕೆಲವು ವಸ್ತು ಯಾಕೆ ತೆಲ್ಲುತ್ತೆ, ಯಾಕೆ ಮುಳುಗುತ್ತೆ, ಯಾಕೆ ಭಾರ ಇದೆ, ಯಾಕೆ ಹಗುರ ಇದೆ ಅಂತ. ಅದನ್ನೆಲ್ಲ ಇದ್ರಲ್ಲಿ ಹೇಳಿದ್ದಾರೆ. ಬೆಳ್ಳಿ ಲಾಕೆಟ್ ಇದನ್ನೆಲ್ಲ ಹೇಳ್ಕೊಡುತ್ತಾ? ಉತ್ತರ ಕೊಡು. ನಿಮ್ಮಮ್ಮ ಕೊಟ್ಟಿದ್ದ ಆ ಬೆಳ್ಳಿ ಲಾಕೆಟು ಇದನ್ನೆಲ್ಲ ಹೇಳ್ಕೊಡ್ತಿತ್ತಾ? ನೀವು ನಿಮ್ ಮಗ ಇಬ್ರು ಮಹಾಜ್ಞಾನಿಗಳು. ಸರಿ ಹೊರಡಿ, ಬೇಗ ಇವನೊಂದು ಸುತ್ತಾಡ್ಸ್ಕೊಂಬನ್ನಿ. ಹೋಗು. ಹೋಗೋಣ ಬನ್ನಿ ಅಪ್ಪ. ನಡೀರಿ, ಸಾಮಾನ್ ಜೋಡ್ಸೋಣ. ನಮ್ ಭೀಮ ಯಾವಾಗ್ಲೇ ಪುಸ್ತಕ ಬೇಕು ಅಂತ ಕೇಳಿದ್ರು, ನನ್ನ ಹತ್ರ ದುಡ್ಡಿಲ್ಲ ಅಂದ್ರು, ನಾನು ಗಿರ್ವಿ ಇಟ್ಟಾದ್ರೂ ಅವನಿಗೆ ಪುಸ್ತಕ ತಂದು ಕೊಡ್ತೀನಿ. ಇಲ್ಲಿ ನೋಡು ಮಗನೇ, ಇದು ಚರ್ಚು. ಇಲ್ಲಿ ಜೀಸಸ್ ಇರ್ತಾನೆ. ಮತ್ತಿಲ್ ನೋಡು, ಇದು ಮಸೀದಿ. ಇದ್ರಲ್ಲಿ ಯಾರಿರ್ತಾರಪ್ಪ? ಇಲ್ಲಿ ಅಲ್ಲಾ ಇರ್ತಾನೆ. ಹೌದಾ? ಇದನ್ ನೋಡು, ಗುರುದ್ವಾರ. ಇಲ್ಲಿ ವಾಹೆ ಗುರುಗಳಿರ್ತಾರೆ. ಮತ್ತಿಲ್ ನೋಡು, ಇದು ದೇವಸ್ಥಾನ. ಇಲ್ಲೂನು ಯಾರಾದ್ರೂ ಇರ್ತಾರ ಅಪ್ಪ? ಇಲ್ಲಿ ಭಗವಂತ ಇರ್ತಾನೆ. 4 ದೇವರು ಬೇರೆ ಬೇರೆ ಹಾಕಿದ್ದಾರೆ. ಯಾಕೆ ಅಂದ್ರೆ 4 ದೇವರ ಹೆಸರನ್ನು ಬೇರೆ ಬೇರೆ. ಭಗವಂತ, ಅಲ್ಲ, ಜೀಸಸ್, ವಾಹೆಗುರು. ಆದ್ರೆ ಇವರೆಲ್ಲರೂ ಒಂದೇನೆ. ಹೇಗೆ ಅಂದ್ರೆ ಅಲ್ಲಿ ನೋಡು, ಆಕಾಶ ಇದೆಯಲ್ಲ, ಆ ಥರ ಮನುಷ್ಯ ಭೂಮಿನ ಭಾಗ ಮಾಡ್ಬೋದು, ಆಕಾಶನಲ್ಲ. ಅದಕ್ಕೆ ಆಕಾಶ ಒಂದೇ ತರ ಇದೆಯಲ್ಲ, ನೀಲಿಯಾಗಿ. ಹಾ, ಆಕಾಶ ಒಂದೇನೆ, ಅದಕ್ಕೆ ಅದ್ರ ಬಣ್ಣನೂ ಒಂದೇ.
ನೀನೀಗ ಗಂಟೆನ ಬಾರಿಸ್ಲೇಬೇಕಾ? ಅಪ್ಪ ನಾನು ಗಂಟೆ ಬಾರಿಸ್ಬೇಕು, ಹೋಗೋಣ. ಗಂಟೆ ಬಾರಿಸೋಕೆ ದೇವಸ್ಥಾನಕ್ಕೆ ಹೋಗ್ಬೇಕಂತಿಲ್ಲ, ನಾವು ಇಲ್ಲಿಂದನೂ ಗಂಟೆ ಬಾರಿಸ್ಬೋದು. ಅದೇಗೆ? ತೋರಿಸ್ತೀನಿ. ನೀನೀಗ ನಿನ್ ಕಣ್ಮುಚ್ಚು, ಮತ್ತ ಆ ಕಡೆ ನೋಡು. ಮತ್ತೆ ಇವಾಗ ಗಂಟೆ ನಿನ್ ತಲೆ ಮೇಲೇನೆ ಇದೆ ಅನ್ಕೋ. ನಾನು ಯಾವಾಗ ಹೇಳ್ತೀನೋ ಅವಾಗ ಗಂಟೆ ಬಾರಿಸ್ಬಿಡು. ಬಾರಿಸ್ಲಾ? ಬೇಡ. ಈಗ ಬಾರಿಸ್ಲಾ? ಇನ್ನೂ ಬೇಡ. ಬಾರಿಸ್ಲಾ? ಇಲ್ಲ, ಬೇಡ. ತಯಾರಾಗಿರು, ಬಾರ್ಸು. ರಾಮ್ಜಿ ಹಲವಾರು ವರ್ಷಗಳಿಂದ ನಮ್ಮ ಜೊತೆ ಇದ್ದಾರೆ, ಮತ್ತೆ ಅವರು ಬಹಳ ನಿಯತ್ತು ಮತ್ತು ಶ್ರದ್ಧೆಯಿಂದ ನಮ್ಮ ಸರ್ಕಾರಕ್ಕೆ ಸೇವೆ ಮಾಡಿದ್ದಾರೆ. ಆದ್ದರಿಂದ ನಮ್ಮ ಸರ್ಕಾರ ತುಂಬಾ ಪ್ರೀತಿಯಿಂದ ರಾಮ್ಜಿ ಅವರಿಗೆ ಆಭಾರಿಯಾಗಿರುತ್ತದೆ. ನಮ್ಮ ಕಡೆಯಿಂದ ಅವರ ಭವಿಷ್ಯ ಚೆನ್ನಾಗಿರಲೆಂದು ವಿಶ್ ಮಾಡ್ತೇವೆ. ಅವ್ನು ರಿಟೈರ್ ಆದ್ರೆ ನಾವೆಲ್ಲ ಯಾಕೆ ಚಪ್ಪಾಳೆ ತಟ್ಟಬೇಕು? ಹೇಗಿದ್ರು ಅವನು ಆ ಹುದ್ದೆನಲ್ಲಿ ಇರೋದಿಲ್ಲ. ಇನ್ಮೇಲಾದ್ರೂ ನಮ್ಮ ಸಮಾಜದ ಕಾಯ್ದೆ ಕಾನೂನ ಕಾಪಾಡ್ಕೋಬೇಕು. ಕೈ ಕೆಳಗಿಳಿಸೋ. ಲೋ ಭೀಮಾ, ಕೇಳಿದೇನೋ ನೀನು? ನಿಮ್ಮಪ್ಪನ ಕೆಲ್ಸದಿಂದ ತೆಗ್ದಾಕಿದ್ದಾರೆ. ಕೆಲ್ಸದಿಂದ ತೆಗ್ದಿಲ್ಲ, ಅಪ್ಪ ರಿಟೈರ್ ಆಗಿದ್ದಾರೆ. ನೀವೇನಿಕ್ ಸುಳ್ಳು ಹೇಳ್ತಾ ಇದ್ದೀರಾ? ಮಾಮ, ನೀವೇ ಹೇಳಿ ಇವನ್ಗೆ, ಇವ್ರಪ್ಪನ ತೆಗ್ದಾಕಿರೋದು ಇಲ್ಲ ರಿಟೈರ್ ಆಗಿರೋದು ಅಂತ. ರಿಟೈರ್ ಆಗಿದ್ದಾರೆ ಅಂತ ಹೇಳ್ಬೋದು, ಆದ್ರೆ ನಿಜವಾಗ್ಲೂ ತೆಗ್ದಾಕಿದ್ದಾರೆ. ಗುಡ್ ಮಾರ್ನಿಂಗ್. ಅಪ್ಪ, ಅಪ್ಪ. ಏನಾಯ್ತು ಭೀಮಾ? ಯಾಕೆ ಅಳ್ತಿದ್ಯಾ? ನೀವು ರಿಟೈರ್ ಆಗಿಲ್ಲ, ನಿಮ್ ಕೆಲ್ಸ ಹೋಗಿದೆ ಅಂತ ಎಲ್ರು ಯಾಕೆ ಹೇಳ್ತಾ ಇದ್ದಾರೆ? ಅದ್ ನಿಜಾನಾ? ನೋಡು ಮಗನೇ, ಈ ಜನ ಏನೇ ಮಾತಾಡ್ಲಿ, ಎಲ್ಲದಕ್ಕಿಂತ ಮುಖ್ಯ ಏನಂದ್ರೆ ನೀನು ಏನು ಯೋಚನೆ ಮಾಡ್ತೀಯಾ ಅನ್ನೋದು. ನಿಮ್ಮಪ್ಪ ರಿಟೈರ್ ಆಗ್ತಿದ್ದಾರೆ ಅನ್ನೋದು ನಿನಗೆ ನಿಜ ಅನ್ಸಿದ್ರೆ ಸಾಕು. ಜಗತ್ತು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಿಂಗೆ ನಿಮ್ಮಪ್ಪನ ಮಾತಿನ ಮೇಲೆ ನಂಬಿಕೆ ಇರಬೇಕು. ಯಾಕೆಂದ್ರೆ ನಿನ್ನ ನಂಬಿಕೆಯಿಂದ ಈ ಜನರ ಆಲೋಚನೆನ ಬದಲಾಯಿಸಬಹುದು. ಅದಕ್ಕೆ ನಿನಗೇನ್ ಸರಿ ಅನ್ಸುತ್ತೋ ಯಾವಾಗ್ಲೂ ಅದನ್ನೇ ಮಾಡು. ಸರಿಯಪ್ಪ. ಹೋಗಣ್ವಾ. ನಿನ್ನಮ್ಮ ನಮಗೋಸ್ಕರ ಕಾಯ್ತಾ ಇರ್ತಾಳೆ. ನಾವು ಹೊರಡ್ಬೇಕಲ್ವಾ? ನಡಿ.
ನಡೀರಿ. ಈ ಮನೆನ ಚೆನ್ನಾಗಿ ಶುದ್ಧಿ ಮಾಡಿ, ಹಾಗೆ ಧೂಪ ಹಚ್ಚಿ ವಾಸನೆ ಹೋಗ್ಲಿ. ಇವತ್ ರಾತ್ರಿ ಹೊಸ ಆಫೀಸರ್ ಇಲ್ಲಿ ಇರೋಕ್ ಬರ್ತಾ ಇದ್ದಾರೆ, ಶುದ್ಧಿ ಮಾಡ್ಲೇಬೇಕಾಗತ್ತೆ. ಬಾ ಹೋಗೋಣ. ಅಪ್ಪ, ಮತ್ತೆ ನಾವಿಲ್ಲಿಗೆ ಬರೋದೇ ಇಲ್ವಾ? ನಾನ್ ಬರ್ತೀನಿ. ನೀನ್ ಬಂದೇನ್ ಮಾಡ್ತೀಯಾ? ನಮ್ಮನೆಗೆ ನೀಲಿ ಬಣ್ಣ ಹೊಡಿತೀನಿ. ಆಗೆಲ್ಲ ಗೋಡೆಗಳು ನೀಲಿ ಬಣ್ಣದಲ್ಲಿರುತ್ತೆ, ಆಕಾಶದ ಬಣ್ಣ. ನಾನೆಲ್ಲೇ ಇದ್ರೂ ಅಲ್ಲಿಂದ ನೀಲಿ ಆಕಾಶ ನೋಡ್ತೀನಿ. ಅಲ್ಲಿ ನಮ್ಮ ಮನೆನೂ ಕಾಣಿಸುತ್ತೆ, ನೀಲಿ ಬಣ್ಣದ್ದು.